ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ. ನಾನಿವಾಗ ಸೌಜನ್ಯ ಸಮಾಧಿ ಮಾಡಿರೋಂಥ ಸ್ಥಳದಲ್ಲಿದ್ದೀನಿ. ಸೌಜನ್ಯ ಹೆಣ್ಣು ಮಗಳು ಒಂದು 12 ವರ್ಷ ಹಿಂದೆ ಬೆಳ್ತಂಗಡಿ ತಾಲೂಕು ಪ್ರಸಿದ್ಧವಾಗಿರುವ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ದೇವಸ್ಥಾನದ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳು ಹಾಗೂ ಅವರ ಒಂದು ಗೂಂಡ ತಂಡ ಸೇರಿ ರಾಜ್ಯ ಹೆದ್ದಾರಿ 37 ಧರ್ಮಸ್ಥಳ ದ್ವಾರದಿಂದ ನೇತ್ರಾವತಿ ಮಧ್ಯಭಾಗದಲ್ಲಿ ಹಗಲು 4:15 ಹೊತ್ತಿಗೆ STM ಕಾಲೇಜಿಂದ ಸಮವಸ್ತ್ರದಲ್ಲಿ ಮನೆ ಬರ್ತಾ ಇರೋ ಸಂದರ್ಭದಲ್ಲಿ ಜನಜಂಗುಳಿ ಇರೋ ಮಧ್ಯದಲ್ಲಿ ಈ ಹೆಣ್ಣು ಮಗಳನ್ನು ಅಪಹರಣ ಮಾಡಿ, ಅಂದರೆ ಈ ಪ್ರಭಾವಿ ವ್ಯಕ್ತಿಗಳ ಕಾರಲ್ಲಿ ಅಪಹರಣ ಮಾಡಿ ಒಂದು ರಾತ್ರಿ ಎಲ್ಲ ಗುಂಪು ಅತ್ಯಾಚಾರ ಮಾಡಿ ಲಾಸ್ಟಿಗೆ ಒಂದು ಇರುವೆಯನ್ನು ಸಾಯಿಸುವ ರೀತಿಯಲ್ಲಿ ಸಾಯಿಸಿ ಅದೇ ಧರ್ಮಸ್ಥಳ ರಾಜ್ಯ ಹೆದ್ದಾರಿ 37 ರಸ್ತೆ ಬದಿಯಲ್ಲಿ ವೇಸ್ಟ್ ಬಿಸಾಕಿರು. ಇದರ ವಿರುದ್ಧವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿ 12 ವರ್ಷದಿಂದ ಮಹೇಶಣ್ಣ ತಿಮ್ಮರೋಡಿ ತಂಡ ಹೋರಾಟ ಮಾಡ್ತಲೇ ಇದ್ದಾರೆ. ಒಂದಿಷ್ಟು ಟೈಮ್ ಕೋರ್ಟಲ್ಲಿತ್ತು. ಕೋರ್ಟಲ್ಲಿ ಒಂದು 10 ತಿಂಗಳ ಹಿಂದೆ ಸಂತೋಷ ರಾವ್ ಎಂಬ ಅನ್ನು ಈ ಪ್ರಕರಣದಲ್ಲಿ ಅವರ ಮೇಲೆ ಈ ಪ್ರಕರಣ ಕಟ್ಟಿಟ್ಟು ಅವ್ರನ್ನ ಆರೋಪಿ ಮಾಡಿರುವಾಗ ಕೊನೆಯ ಕೋರ್ಟಲ್ಲಿ ಬಂತು, ಇಲ್ಲ ಅವರ ಆರೋಪಿ ಅಲ್ಲ, ಇದು ಗುಂಪು ಅತ್ಯಾಚಾರ ಆಗಿರೋದು, ಒಬ್ಬರೇ ಮಾಡಿರೋದಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂತು. ಸಂತೋಷ ಅವರು ನಿರಪರಾಧಿ ಎಂಬ ಒಂದು ತೀರ್ಮಾನವನ್ನು ಕೋರ್ಟ್ ಕೊಟ್ಟಿತು. ಆ ನಂತರ ನಮ್ಮ ಮಹೇಶಣ್ಣ ತಿಮ್ಮರೋಡಿ ಅವರ ಹೋರಾಟವನ್ನು ಇನ್ನೂ ಹೆಚ್ಚಾಗಿ ಪ್ರಾರಂಭ ಮಾಡಿದರು. ಆರೋಪಿಯನ್ನು ಕಂಡುಹಿಡಿಯಲೇಬೇಕು, ನಾವು ಆರೋಪಿಯನ್ನು ನಿಂತವರು ಅಂತ ಹೇಳ್ತಾ ಇದ್ದೀವಿ, ಅವರೇ ಆರೋಪಿ ಅಂತ ಹೇಳ್ತಾ ಇದ್ದೀವಿ, ಅದೊಂದು ತನಿಖೆ ಮಾಡಿಸಿಕೋ ಹೋರಾಟ ಮೇಲೆ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಯಾವುದೇ ಒಂದು ಜನಪ್ರತಿನಿಧಿಗಳು, ಯಾವುದೇ ಒಂದು ಅಧಿಕಾರಿಗಳು ಇದಕ್ಕೊಂದು ಸಹಕಾರ ಕೊಟ್ಟು ಇದಕ್ಕೊಂದು ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಎಂಬ ಒಂದು ಚಿಂತೆ ಅಂತ ಇರಲಿಲ್ಲ. 8 ತಿಂಗಳು 9 ತಿಂಗಳ ಹೋರಾಟ ಮಾಡ್ತಾ ಇರುವಾಗಲೇ ಇವಾಗ ಲೋಕಸಭಾ ಚುನಾವಣೆ ಬಂತು. 2024 ಲೋಕಸಭಾ ಚುನಾವಣೆ. ಈ ಸಂದರ್ಭದಲ್ಲಿ ನಮಗೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ, ಯಾವುದೇ ಸರ್ಕಾರದಿಂದ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲು ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಇದೇ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಲ್ಲಲ್ಲಿ ಊತಾಕಿದ್ದಾರೆ. ಯಾವುದೇ ಪ್ರಕರಣ ದಾಖಲಾಗ್ತಾ ಇಲ್ಲ. 400 ಚಿಲ್ಲರೆಯನ್ನ ಒಂದು ಪ್ರಕರಣ ದಾಖಲಾಗಿದೆ. ಅದು ಅಲ್ಲದೆ 2016ರಲ್ಲಿ ಉಗ್ರಪ್ಪ ಅವರೊಂದು ವರದಿ ನೀಡಿದ್ದಾರೆ ಸರ್ಕಾರಕ್ಕೆ, ವರ್ಷಕ್ಕೆ 300 ಅಸಹಜ ಸಾವುಗಳು ಸಂಭವಿಸ್ತಾ ಇದೆ. ಇದಕ್ಕೆ ಒಂದು ಮಹಿಳಾ ಸಂಘಟನೆ, ಮಹಿಳಾ ಒಂದು ಸಮಿತಿ ರಚನೆ ಮಾಡಿ ತನಿಖೆ ಮಾಡಿಸ್ಬೇಕಾದ, ಇದನ್ನು ತನಿಖೆ ಮಾಡ್ತಾ ಇಲ್ಲ. ಒಂದು ವರ್ಷಕ್ಕೆ ನೀವು ಲೆಕ್ಕ ಹಾಕಿ ಒಂದು 300 ಜನ ಇಲ್ಲಿ ಸಾಯ್ತಾ ಇದ್ದಾರೆ, ನಾವು ಸಾವಿರಾರು ಜನ ಇವರು ಸಾಯಿಸಿ ತಿಂತಾ ಇದ್ದಾರೆ ಅಂತ ಹೇಳೋ ಏನು ತಪ್ಪೇನಿದೆ? ಇದಕ್ಕೆ ಒಂದು ನ್ಯಾಯಕ್ಕೋಸ್ಕರ, ಈ ಒಂದು ವಿಷಯಕ್ಕೆ ನ್ಯಾಯಕ್ಕೋಸ್ಕರ ಈ ಪ್ರಕರಣವನ್ನು ತನಿಖೆ ಮಾಡಲು ಈ ಧರ್ಮಸ್ಥಳ ಗ್ರಾಮದ ಈ ದೇವಸ್ಥಾನ ಹಿಂದೂ ದೇವಸ್ಥಾನ ಆಗಿದ್ದು ಅನ್ಯ ಧರ್ಮದವರು, ಅನ್ಯ ಸಮುದಾಯವರು ಪೂಜೆ ಮಾಡುತ್ತಾ ಅದರಲ್ಲಿ ಬರುವ ಆದಾಯದಿಂದ ಇಂದು ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇದೆ, ಕೊಲೆ ಮಾಡ್ತಾ ಇದ್ದಾರೆ. ಇದನ್ನು ನಮ್ದು ಸರ್ಕಾರ ಯಾರೇ ಕೇಳ್ತಾ ಇಲ್ಲ ಅಂತ ಅಷ್ಟೊಂದು ಪ್ರಭಾವಿ ವ್ಯಕ್ತಿಗಳು ಅವರ ಹೆಸರನ್ನು ಅಷ್ಟು ಪ್ರಶಂಸಿಸ್ತಾರೆ. ಅವರಿಗೆ ಕೊಡದ ಅವಾರ್ಡ್ಗಳು ಯಾವುದಿಲ್ಲ ಅಂತ ಕೊಟ್ಟರ ಮಧ್ಯದಲ್ಲೂ ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೆ ಹೋರಾಟ ಮಾಡ್ತಾ ನ್ಯಾಯ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗೆ ನಮ್ಮ ಸೌಜನ್ಯ ಹೋರಾಟಗಾರರೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ರು. ನೋಟಾ ಮತದಾನ ಮಾಡೋಣ ಅಂತ. ಆಗಲಾದರೂ ಇವಾಗ ನಮ್ಮ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಅಧಿಕಾರಿ, ಎಲ್ಲ ಜಡ್ಜಿಯವರಿಗೆ ಅವರಿಗಾದ್ರೂ ಈ ಒಂದು ಮಾಹಿತಿ ಹೋಗ್ಬೋದು, ಅದು ತಲುಪಿ ಆದ್ರೆ ಅವರಾದ್ರೂ ಅದು ಪ್ರಶ್ನೆ ಮಾಡುವ ಒಂದು ಕಾನೂನು ಬರಲಿ ಎಂಬ ಉದ್ದೇಶದಿಂದ ನಾವು ನೋಟಾ ಮತದಾನ ಮಾಡ್ತಾ ಇದ್ದೀವಿ. ಈ ನೋಟಾ ಮತದಾನ 2013ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಬಂದಿರೋದು, ಕಾರ್ಯರೂಪಕ್ಕೆ 2014ಕ್ಕೆ ಬಂದಿರೋದು. ನೋಟಾ ಮತದಾನ ಅಂದರೆ ನಮಗೆ ಯಾವುದೇ ಒಂದು ಜನಪ್ರತಿನಿಧಿಯಾಗಲಿ ಸರ್ಕಾರದಿಂದಾಗಲಿ ನಮಗೆ ಯಾವುದೇ ಮತದಾನ ಹಾಕಿ ನಂತರ ನಮಗೆ ಯಾವುದೋ ಒಂದು ಪ್ರಯೋಜನ ಸಿಗ್ತಾ ಇಲ್ಲ. ನಮಗೆ ಇವರದ್ದು ಯಾವುದೋ ಒಂದು ಪ್ರಯೋಜನ ನಮಗೆ ಏನು ಬೇಡ. ಮತದಾನ ಬಹಿಷ್ಕಾರ ಮಾಡ್ತಾ ಇರುವವರಿಗೋಸ್ಕರ ನೀವೆಲ್ಲ ಮತದಾನ ಕಡ್ಡಾಯ, ಮತದಾನ ನಮ್ಮ ಹಬ್ಬ, ಮತದಾನ ಮಾಡಲೇಬೇಕೆಂಬ ಉದ್ದೇಶಕ್ಕೆ ಈ ಒಂದು ನೋಟಾ ಮತದಾನ ಮಾಡಿರೋದು. ಮತಯಂತ್ರ ಕೊನೆಯ ಬಟನ್ ಆಗಿರುತ್ತೆ, ಇಂಟು ಮಾರ್ಕ್ ನೋಟಾ ಮತದಾನ. ಅದು ಲೆಕ್ಕಾಚಾರಕ್ಕೆ ಬರುತ್ತೆ, ಎಷ್ಟು ಮತ ಬಿದ್ದಿದೆ ಲೆಕ್ಕ ಬರುತ್ತೆ. ಈ ಒಂದು ಕಾರಣದಿಂದ ನಮ್ಮ ಹೋರಾಟಗಾರರ ಸ್ಟ್ರೆಂತನ್ನು ತೋರಿಸಲಿಕ್ಕೆ ಸೌಜನ್ಯ ಆಗಿರೋ ಇದೇ ರೀತಿಯಲ್ಲಿ ಇನ್ನೊಂದು ಮಗಳ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡುವ ಪರಿಸ್ಥಿತಿ, ಇನ್ನೊಂದು ತಾಯಂದಿರೇ ಬರಬಾರದು, ಅಣ್ಣ ತಮ್ಮಂದಿರೇ ಬರಬಾರದು, ಅಕ್ಕ ತಂಗಿಯರು ಬರಬಾರದು ಎಂಬ ಉದ್ದೇಶದಿಂದ
ಕಾನೂನು ಸ್ಟ್ರೆಂತ್ ಮಾಡಿಸಲಿಕ್ಕೋಸ್ಕರ ನಮ್ಮ ಈ ಹೋರಾಟ ಮಾಡ್ತಾ ಇರೋದು. ಒಂದು ಕಡೆಯಿಂದ ನೋಟ ಅಂದ್ರೆ ವೇಸ್ಟ್ ಅಂತ ಹೇಳ್ತಾರೆ. ನೋಟ ಯಾವತ್ತು ವೇಸ್ಟ್ ಅಲ್ಲ. ನೋಟ ಇವತ್ತು ನೀವು ಈ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಆಗ್ಲಿ, ಕರ್ನಾಟಕ, ದೇಶಾದ್ಯಂತ ಮತದಾನ ಮಾಡಿದ್ರು ಆ ನೋಟ ಒಂದು ವ್ಯಾಲ್ಯೂ ಆಗಿರುತ್ತೆ. ಅದು ಹೆಣ್ಣು ಮಕ್ಕಳ ರಕ್ಷಕರಾಗಿರುತ್ತದೆ ನೋಟ. ನೀವು ಎಷ್ಟು ಮತ ಹಾಕ್ತೀರಾ, ಮತ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟೇ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ. ಸುಪ್ರೀಂ ಕೋರ್ಟ್ ತಿರುಗಿ ನೋಡ್ಬೋದು, ಅವ್ರಿಗೆ ಸ್ವಯಂ ಪ್ರೇರಿತವಾಗಿ ಪ್ರಕರಣ ಕೇಳ್ಬೋದು, ತನಿಖೆ ಮಾಡಿಸ್ಬೋದು, ಇದಕ್ಕೆ ಒಂದು ತಂಡ ರಚನೆ ಮಾಡ್ಬೋದು. ಈ ಧರ್ಮಸ್ಥಳ ಗ್ರಾಮದಲ್ಲಿ ಏನಾಗ್ತಾ ಇದೆ ಅಂತ ಕೇಳ್ಬೋದು. ಇದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ನಾನೆಲ್ಲ ನಮ್ಮ ಮತದಾರರಲ್ಲಿ ವಿನಂತಿಸಿಕೊಳ್ಳೋದಷ್ಟೇ, ನೋಟದ ಬಗ್ಗೆ ಅಪಪ್ರಚಾರಗಳು ನಡೀತಾ ಇದೆ, ಅದಕ್ಕೆ ಯಾವುದಕ್ಕೂ ಕಿವಿ ಕೊಡಬೇಡಿ. ಸತ್ಯದಿಂದ ನಿಷ್ಠೆಯಿಂದ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೀವು ಗೌಪ್ಯವಾಗಿ ಮತ ಹಾಕಿ, ಯಾರಿಗೂ ಕಾಣಿಸಲ್ಲ, ಯಾರಿಗೂ ಗೊತ್ತಾಗಲ್ಲ, ಅದು ಲೆಕ್ಕಾಚಾರಕ್ಕೆ ಬರುತ್ತೆ. ಲೆಕ್ಕ ಬರುವ ನಿಮ್ಮ ಒಂದೊಂದು ಮತ ಈ ಹೆಣ್ಣು ಮಗಳಿಗೋಸ್ಕರ ಇರುತ್ತೆ. ತಾಯಂದಿರೇ ಕೇಳ್ತಾ ಇದ್ದೀವಿ, ತಾಯಂದಿರಿಗೆ ಗೊತ್ತಿರ್ಬೋದು, ಒಂದು ಹೆಣ್ಣು ಮಗು ನಮ್ಮನ್ನು ಬಿಟ್ಟು ಹೋದ್ರೆ ಆ ಹೆಣ್ಣು ಮಗು ಒಂದು ರಾತ್ರಿ ಎಲ್ಲ ಅತ್ಯಾಚಾರ ಮಾಡಿ ಸಾಯುವಾಗ ಆ ಹೆಣ್ಣು ಮಗಳು ಒಂದು ತಾಯಿಯನ್ನು ಎಷ್ಟು ಸಾರಿ ಅಮ್ಮ ಅಂತ ಕರೆದವರು, ಇಲ್ಲ ಅನ್ನ ಬಿಟ್ಟುಬಿಡಿ ಅಂತ ಎಷ್ಟು ಸಾರಿ ಕರೆದವರು. ಇದನ್ನಾದ ನೆನೆಸಿ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಈ ಪರಿಸ್ಥಿತಿ ಬರಬಾರದು ಎಂಬ ಚಿಂತೆಯಿಂದ ತಮ್ಮೆಲ್ಲರೂ ವಿಳಿಸಿಕೊಳ್ತಾ ಇದ್ದೀವಿ. ತಮ್ಮ ಮನೆಯ ಅಕ್ಕಪಕ್ಕದವ್ರಿಗೆ ಹೇಳಿ, ಈ ಒಂದು ಹೆಣ್ಣು ಮಗಿ ನ್ಯಾಯಕ್ಕೋಸ್ಕರ ಇನ್ನೊಂದು ಹೆಣ್ಣು ಮಗಳಿಗೆ ಮುಂದಿನಲ್ಲಿ ಇಂಥ ಪರಿಸ್ಥಿತಿ ಆಗಬಾರ್ದು. ಎನ್ಕೌಂಟರ್ ಮಾಡುವ ರೀತಿಯಲ್ಲಿ ಕಾನೂನು ಬರಬೇಕು. ಆ ಉದ್ದೇಶದಿಂದ ಇವರು ಹೋರಾಟ ಮಾಡ್ತಾ ಇರೋದು. ಅದಕ್ಕೆ ಪ್ರತಿಯೊಬ್ಬರು ನ್ಯಾಯಕ್ಕೋಸ್ಕರ, ಈ ಸೌಜನ್ಯಿಗೆ ಒಂದು ಹೆಣ್ಮಗಳಿಗೋಸ್ಕರ ನೋಟ ಮತದಾನ ಮಾಡೋಣ ಅಂತ ಒಂದು ಪ್ರತಿಜ್ಞೆ ಮಾಡಿ, ಮತದಾನ ಬೂತಿಗೆ ಹೋಗುವಾಗ ಅದು ಇದಂತ ಯಾವ್ದು ನೆನೆಸ್ಬೇಡಿ. ನಿಮ್ಮ ಮನೆಯ ಹೆಣ್ಣು ಮಗಳು ಸೌಜನ್ಯ ಆಗಿದ್ದರೆ, ಇದೇ ಪರಿಸ್ಥಿತಿ ಸೌಜನ್ಯಿಗೆ ನಿಮ್ಮ ಮಗಳಿಗೆ ಬಂದಿದ್ದರೆ, ಇದೇ ರೀತಿಯನ್ನ ಒಂದು ಗೋರಿ ಕಟ್ಟಿ ಎಲ್ಲ ಒಂದು ವಿಗ್ರಹ ಮಾಡಿ ಇಡುವ ಪರಿಸ್ಥಿತಿ ಬಂದಲ್ಲಿ ನೀವು ಮತ ಯಾರಿಗೆ ಹಾಕ್ತಿರೋ ಹೇಳಿ. ನೀವು ಮೊದಲು ಆಲೋಚನೆ ಮಾಡಿ, ನಮಗೆ ದೇಶ ಬೇಕು ಇಲ್ಲಂತಲ್ಲ, ದೇಶ ಬೇಕು. ದೇಶದಲ್ಲಿ ಇರುವಂತ ಇಂಥ ಉಗ್ರಾಮಿಗಳನ್ನು, ಇಂಥ ಹೆಣ್ಣು ಮಗಳನ್ನು ಸಾಯಿಸುವವರನ್ನು ಮೊದಲು ಸಮನ ಮಾಡಬೇಕು. ಆ ನಂತರ ದೇಶದಲ್ಲಿ ಉಳಿದ ಉಗ್ರಾಮಿಗಳನ್ನು ಸಾಯಿಸಬೇಕು. ಇದು ನಮ್ಮ ಗುರಿ. ನಾವು ಯಾವುದೇ ರಾಜಕೀಯ ಪಕ್ಷಗಳ ವಿರುದ್ಧ ಅಲ್ಲ, ರಾಜ್ಯ ಪಕ್ಷಗಳ ಮತ ಕೇಳ್ತಾ ಇಲ್ಲ. ಈ ಧರ್ಮಸ್ಥಳ ಗ್ರಾಮದಲ್ಲಿ ಇರುವಂತ ಅತ್ಯಾಚಾರಿಗಳ ಕೊನೆ ಆಗಬೇಕು, ಅತ್ಯಾಚಾರ ಕೊನೆ ಆಗಬೇಕು, ಭೂ ಕಬಳಿಕೆಗಾರರ ಕೊನೆ ಆಗಬೇಕು. ಧರ್ಮವನ್ನು, ನಮ್ಮ ಹಿಂದೂ ಧರ್ಮವನ್ನು ಇಟ್ಟು ಇನ್ನೊಂದು ಧರ್ಮ ದುಡ್ಡು ಮಾಡ್ತಾ ಇರೋದು ಅದು ಅಂತ್ಯ ಆಗಬೇಕು. ಇದು ನಮ್ಮ ಉದ್ದೇಶ. ಇದಕ್ಕೋಸ್ಕರ ನೀವು ಮತ ಹಾಕಿ ಅಂತ ಈ ಮೂಲಕ ಎಲ್ಲ ಕರ್ನಾಟಕ ರಾಜ್ಯದ ಮತದಾರರಿಗೆ ಕೇಳ್ಕೊಳ್ತಾ ಇದ್ದೀವಿ. ತಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಆ ಹೆಣ್ಣು ಮಕ್ಕಳ ಮುಖ ನೋಡಿ ಮತ ಹಾಕಿ ಅಂತ ಈ ಮೂಲಕ ನಮ್ಮ ಸೌಜನ್ಯ ಹೋರಾಟಗಾರರು ಕೇಳ್ಕೊಳ್ತಾ ಇದ್ದೀವಿ.